ರಾಮಚಾರಿ, ಏನಮ್ಮ? ಅವರಿಬ್ಬರನ್ನು ಒಂದಿನ ನಮ್ಮನೆಗೆ ಊಟಕ್ಕೆ ಕರಿಯಪ್ಪ. ನನ್ನ ಮಕ್ಳಿಗೆ ಇಷ್ಟು ಖುಷಿ ಕೊಟ್ಟವ್ರಿಬ್ರಿಗೂ ನನ್ ಕೈಯಾರೆ ಅಡಿಗೆ ಮಾಡಿ ಬಡಿಸ್ಬೇಕು ಅಂತ ಆಸೆ ಕಣೋ. ಶಿವ, ಅದಕ್ಕೇನಮ್ಮ, ನಾಳೆನೆ ಕರಿತೀನಿ. ಒಳ್ಳೆ ಹಬ್ಬದ ಊಟನೇ ಮಾಡು. ಮೇಡಮ್, ನೀವ್ ಯಾಕೆ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋತಿಲ್ಲ? ನೀನ್ ಯಾಕೆ ನನ್ ಮನ್ಸನ್ನ ಅರ್ಥ ಮಾಡ್ಕೋತಿಲ್ಲ? ನೋಡು ರಘು, ನನ್ ಮಾತ್ ಕೇಳು. ನಾನ್ ಹೇಳೋದನ್ನ ಸ್ವಲ್ಪ ಸಮಾಧಾನವಾಗಿ ಕೇಳಿಸ್ಕೊ. ಗಂಡನಿಗೆ ಹೆಂಡತಿ, ಕುಟುಂಬ ಎರಡೂ ಜೀವನದ ಭಾಗನೇ. ಒಂದನ್ನ ಮರ್ತು ಇನ್ನೊಂದನ್ನ ಆರಿಸ್ಕೊಂಡ್ರೆ ನೆಮ್ಮದಿಯಾಗಿ ಬದುಕಕ್ ಆಗಲ್ಲ. ಅಂತ ಕೆಲ್ಸ ಮಾಡೋದು ನ್ಯಾಯನೂ ಅಲ್ಲ. ಏಯ್, ಏನೇ ನನ್ ಮಗನ್ ತಲೆ ಕೆಡಿಸ್ತಾ ಇದೆಯೋ? ಮೊದ್ಲು ಆಚೆ ಬರೇ. ಏ ರಾಘು, ರಾಘು. ಹಾ ಚಿಕ್ಕಮ್ಮ. ಒಂದೇ ಒಂದ್ಸಲ ನನ್ ಬಗ್ಗೆ ಯೋಚನೆ ಮಾಡು. ನನ್ ಮುಖ ನೋಡ್ ಮಾತಾಡು. ಏ ರಾಘು, ನೀನೇನಾದ್ರೂ ಅವಳ ಮಾತ್ ಕೇಳಿದ್ರೆ ನಾವೆಲ್ಲರೂ ವಿಷ ಕುಡ್ದು ಸಾಯ್ತೀವಿ. ಅಣ್ಣ ಬಾಗ್ಲತ್ತಾಗಿ. ಚಿಕ್ಕಮ್ಮ, ನಾನ್ ನಿಮಗ್ ಮಾತು ಕೊಟ್ಟಿದ್ದೀನಿ ತಾನೆ? ಹಾಗೆ ನನಗ್ ಮನ್ಸ್ ಕೊಟ್ಟಿದ್ದ ರಾಘು. ಅಂದ್ಮೇಲೆ ನೀನ್ ನನ್ ಜೊತೆಲೆ ಬದುಕ್ಬೇಕು, ಇಲ್ಲಾಂದ್ರೆ ನಾನೇ ವಿಷ ಕೂಡ ಸಾಯ್ತೀನಿ. ಏನ್ ತಮಾಷೆ ಮಾಡ್ತಿದ್ದೀರಾ? ಇಲ್ಲ ರಾಘು, ನಿನ್ನ ಬಿಟ್ಟು ಬದುಕೋದಕ್ಕಾಗಲ್ಲ. ನಾನೇ ವಿಷ ಕುಡ್ದು ಸತ್ತೋಗ್ತೀನಿ. ಆಗ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮೇಡಮ್ ಪ್ಲೀಸ್, ಆ ರೀತಿ ಎಲ್ಲ ಮಾತಾಡಬೇಡಿ. ಸಾವೆಲ್ಲ ಅದಕ್ಕೂ ಪರಿಹಾರ ಅಲ್ಲ. ಹಾಗಂತ ನನ್ನ ಬಿಟ್ಕೊಡೋದು ಪರಿಹಾರನ? ಇಲ್ಲ ತಾನೆ. ಹಾಗಿದ್ರೆ ತೀರ್ಮಾನ ಮಾಡು ರಾಘು. ನನ್ನ ಬಿಟ್ಟು ಬದುಕ್ತೀಯ ಅಥವಾ ನನಗ್ ಸಾಯೋದಕ್ಕೆ ಅವಕಾಶ ಮಾಡಿ ಕುಟುಂಬದವ್ರ ಜೊತೆ ಬದುಕ್ತೀಯ? ರಾಮಾಚಾರಿ, ನಾನ್ ಹೇಳಿಲ್ವಾ ಒಳ್ಳೆಯವರಿಗೆ ಒಳ್ಳೇದೇ ಆಗೋದು ಅಂತ? ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದಾರೆ ಚಾರು ಮೇಡಮ್? ಅದೇ ರಾಮಾಚಾರಿ, ರಾಘು ಜಾನ್ಸಿ ಇಬ್ರು ಲೈಫಲ್ಲಿ ಏನಾದ್ರು ತೊಂದ್ರೆ ಆಗ್ಬಿಡುತ್ತೆ ಅಂತ ಟೆನ್ಷನ್ ಆಗಿದ್ದಲ್ಲ. ಈಗ ನೋಡು, ಅಂತದ್ದೇನೂ ಆಗಿಲ್ಲ, ಎಲ್ಲಾನು ಒಳ್ಳೇದೇ ಆಗ್ತಾ ಇದೆ. ಅಲ್ಲ, ಏನ್ ಹೇಳ್ತಾ ಇದೀರಾ ಚಾರು ಮೇಡಮ್? ಹೌದು ರಾಮಾಚಾರಿ, ಅವ್ರಿಬ್ರಿಗೂ ಇವತ್ತು ಫಸ್ಟ್ ನೈಟ್ಗೆ ಅರೇಂಜ್ ಮಾಡ್ತಿದಾರಂತೆ. ಹೌದಾ? ತುಂಬಾ ಸಂತೋಷ ಆಗ್ತಾ ಇದೆ. ನಾನ್ ಹೇಳ್ದೆ ತಾನೆ ಅಂತದ್ದೇನೂ ಆಗಲ್ಲ ಅಂತ. ನೀನೆ ಸುಮ್ನೆ ಟೆನ್ಷನ್ ಮಾಡ್ಕೊಂಡೆ. ಅವಾಗ ನನ್ಗೆ ಅನ್ಸ್ತು ಚಾರು ಮೇಡಮ್, ಆದ್ರೂ ಇದನ್ನೆಲ್ಲ ಮೀರಿ ನಮ್ಗಳೆಲ್ಲರ ಮೇಲೆ ಅವನೊಬ್ಬ ಇದಾನಲ್ಲ, ಅವನ್ ದಯೆ ಒಂದಿದ್ರೆ ಸಾಕು, ಎಲ್ಲ ಬದಲಾಗುತ್ತೆ, ಎಲ್ಲ ಒಳ್ಳೇದು ಆಗತ್ತೆ. ಹೌದು ರಾಮಾಚಾರಿ, ನೀನ್ ಹೇಳಿದ್ ನಿಜ. ಎಲ್ಲ ದೇವ್ರ ಆಶೀರ್ವಾದನೆ. ಏನು ಗಂಡ ಹೆಂಡತಿ ಇಬ್ರು ಏನೋ ಗಂಭೀರವಾಗಿ ಚರ್ಚೆ ಮಾಡ್ತಿದ್ದೀರಾ? ಏನಿಲ್ಲಮ್ಮ, ಅದು ನಮ್ ಚಾರು ಮೇಡಮ್ಗೆ ಸೀಮಂತ ಮಾಡಿದ್ರಲ್ಲ ರಾಘು ಜಾನ್ಸಿ, ಅವ್ರಿಬ್ರಿಗೂ ಮದ್ವೆ ಮಾಡ್ಸಿದ್ ನಾನೇಮ್ಮ. ಆದ್ರೂ ಅವ್ರ ಜೀವನದಲ್ಲಿ ಇಲ್ಲಿ ತನಕ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿತ್ತಂತೆ. ಆದ್ರೆ ಈಗ ಎಲ್ಲ ಸರಿ ಆಗಿದೆಯಂತೆ. ಸಂತೋಷಮ್ಮ. ನಿಜ ಹೇಳ್ಬೇಕಂದ್ರೆ ನಿನ್ ಸೀಮಂತನ ನಾವು ಮುಂದೆ ನಿಂತು ಮಾಡ್ಬೇಕಿತ್ತು. ಆದ್ರೆ ಆ ಮಕ್ಕಳು ಒಬ್ರು ಅಚ್ಚುಕಟ್ಟಾಗಿ ನೆರವೇರಿಸ್ಕೊಟ್ರು. ಆ ಭಗವಂತ ಅವ್ರನ್ನ ಯಾವಾಗ್ಲೂ ಸುಖವಾಗಿಟ್ಟಿರ್ಲಿ. ರಾಮಚಾರಿ, ಏನಮ್ಮ? ಅವರಿಬ್ಬರನ್ನು ಒಂದಿನ ನಮ್ಮನೆಗೆ ಊಟಕ್ಕೆ ಕರಿಯಪ್ಪ. ನನ್ನ ಮಕ್ಳಿಗೆ ಇಷ್ಟು ಖುಷಿ ಕೊಟ್ಟವ್ರಿಬ್ರಿಗೂ ನನ್ ಕೈಯಾರೆ ಅಡಿಗೆ ಮಾಡಿ ಬಡಿಸ್ಬೇಕು ಅಂತ ಆಸೆ ಕಣೋ. ಶಿವ, ಅದಕ್ಕೇನಮ್ಮ, ನಾಳೆನೆ ಕರಿತೀನಿ. ಒಳ್ಳೆ ಹಬ್ಬದ ಊಟನೇ ಮಾಡು.
ನೀನ್ ಕರಿಯೋದ್ ಹೆಚ್ಚ ನಾನ್ ಮಾಡೋದ್ ಹೆಚ್ಚ. ಕರಿಯಪ್ಪ ಅವ್ರನ್ನ. ಸರಿ. ರಾಮಾಚಾರಿ, ಅದು ಅದು ಅಯ್ಯೋ ರೀ, ಅದು ಅನ್ನೋದನ್ನ ಬಿಟ್ಟು ಮುಂದೆ ಬನ್ನಿ, ವಿಷಯ ಏನ್ ಹೇಳಿ. ಅದು ಇವತ್ತು ರಾಘುದು ಜಾನ್ಸಿದ್ದು ಫಸ್ಟ್ ನೈಟ್ ಅಂತೆ. ಹೌದು, ಅದನ್ನಾಗ್ಲೇ ಹೇಳಿದ್ರಲ್ಲ. ಅವರಿಬ್ರು ಲೈಫಲ್ಲೂ ಸಂತೋಷ ಶುರು ಆಗ್ತಿದೆ. ಹೌದು, ಆಗ್ಲಿ, ಖುಷಿಯಾಗೇ ಇರ್ಲಿ ಅವರಿಬ್ರು. ನಾವು ಖುಷಿಯಾಗಿರೋದ್ ಬೇಡ್ವಾ? ಅಂದ್ರೆ ಅಂದ್ರೆ ನಾವಿಬ್ರು ಒಟ್ಟಿಗೆ ಖುಷಿಯಾಗಿರೋದ್ ಬೇಡ್ವಾ ಅಂತ. ಅಯ್ಯೋ, ಈಗ್ಲೂ ಒಟ್ಟಿಗೆ ಖುಷಿಯಾಗೇ ಇದೀವಲ್ಲ ಮೇಡಮ್. ಅಯ್ಯೋ, ಅದಂಗಲ್ಲ ರಾಮಾಚಾರಿ. ಮತ್ತೆ ಖುಷಿಯಾಗಿರೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ, ಸ್ವಲ್ಪ ಅರ್ಥ ಮಾಡ್ಕೋ. ಓ, ನೀವು ಹಂಗೆ ಹೇಳ್ತಾ ಇದ್ದೀರಾ? ಅದು ಒಂದ್ಸತಿ ಓವರ್ ಆಗಿ ಸಂತೋಷ ಆಗಿದ್ದಕ್ಕೆ ಈಗ ನಿಮ್ ಹೊಟ್ಟೆಯಲ್ಲಿ ನಮ್ಮ ಮಗು ಬೆಳೀತಾ ಇದೆ. ಈಗ ಇಂಥ ಸಮಯದಲ್ಲಿ ಓವರ್ ಆಗೆಲ್ಲ ಸಂತೋಷ ಆಗ್ಬಾರ್ದು, ಒಳ್ಳೇದಲ್ಲ ಅದು, ಅಲ್ವಾ ಜೂನಿಯರ್? ಯಜಮಾನ್ರೆ, ಇದೇನಿದು ಬೆಳಿಗ್ಗೆಯಿಂದ 2ನೇ ಸಿಗರೇಟ್ ಸೇರ್ತಿದ್ದೀರಾ? ಜಾನ್ಸಿ ಮೇಡಮ್ ಹೇಳಿದ್ದು ಮರ್ತೋದ್ರೆ ಹೇಗೆ? ದಡ್ಡ, ಈ ಸಿಗರೇಟ್ ಸೇದೋದಕ್ಕೆ ಕಾರಣನೇ ಜಾನ್ಸಿ ಮೇಡಮ್. ಅವಳು ಕೊಟ್ಟಿರೋ ಖುಷಿಗೆ. ಖುಷಿ ಅಂತ ಹೇಳಿ ನಿಮ್ ಡಯಟ್ ರೂಲ್ಸ್ ಎಲ್ಲ ಬ್ರೇಕ್ ಮಾಡಿ ಸಿಕ್ಕಾಪಟ್ಟೆ ಸ್ವೀಟ್ ತಿಂದು ಈಗ ಸಿಗರೇಟ್ ಸೇರ್ತಿದ್ರಲ್ಲ, ನಿಮ್ ಆರೋಗ್ಯದ ಗತಿ ಏನು ಯಜಮಾನ್ರೆ? ಅಯ್ಯೋ, ನನಗೇನಾಗುತ್ತೆ? ನನ್ನ ಮೊಮ್ಮಗಳು ನನಗೇನ್ ಕೊಟ್ಟಿದ್ದಾಳೆ? ಒಂದು ಹೊಸ ಹುರುಪು ಕೊಟ್ಟಿದ್ದಾಳೆ. ಅದರಿಂದ ನನ್ನ ಮೈಂಡ್ಗೆ, ನನ್ನ ಬಾಡಿಗೆ ಹೊಸ ಚೈತನ್ಯ ಕೊಟ್ಟಿದ್ದಾಳ. ಯಜಮಾನ್ರೆ, ನೀವು ಖುಷಿಯಾಗಿರೋದು ನೋಡಕ್ಕೆ ನಮಗೂ ಖುಷಿನೇ. ಆದ್ರೆ ನಿಮ್ ರೂಲ್ಸ್ ಬ್ರೇಕ್ ಮಾಡಿದ್ರೆ ನಿಮ್ ಆರೋಗ್ಯ ಹಾಳಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಯಜಮಾನ್ರೆ. ಏನ್ ತೊಂದರೆ ಆಗುತ್ತೆ ಬಿಡೋ. ನನ್ನ ಮೊಮ್ಮಗಳು ನನಗೆ ಎಂತ ಹುರುಪು ಕೊಟ್ಟಿದ್ದಾಳೆ ಪುಟ್ಟ. ಇವತ್ತು ಅವಳು ಗೃಹಿಣಿಯಾಗಕ್ಕೆ ಹೊರಟಿದ್ದಾಳು. ಆ ಖುಷಿನ ಸೆಲೆಬ್ರೇಟ್ ಮಾಡೋದು ಬೇಡವಾ? ನಿಮ್ಮ ಮಾತು ನಿಜ ಯಜಮಾನ್ರೆ. ಮೇಡಮ್ ತುಂಬಾ ಬದಲಾಗ್ಬಿಟ್ಟಿದ್ದಾರೆ. ಅವಳು ಬದಲಾಗಿಲ್ಲ ಕಣೋ. ಜಂಟಲ್ಮನ್ ಇದಾನಲ್ಲ, ಅವನು ಅವಳನ್ನ ಬದಲಾಯಿಸಿದಾನೆ. ನಿಜ ಹೇಳ್ಬೇಕು ಅಂದ್ರೆ ನಮ್ ಜಾನ್ಸಿ ಆ ರಾಘು ಕೈ ಹಿಡಿಯೋದಕ್ಕೆ ಪುಣ್ಯ ಮಾಡಿದಾಳೆ. ಅಷ್ಟು ಮಾತ್ರ ಅಲ್ಲ ಸರ್, ಜಾನ್ಸಿ ಮೇಡಮ್ನ ಹೆಂಡತಿಯಾಗಿ ಪಡೆಯೋಕೆ ರಾಘು ಸರ್ ಕೂಡ ಅದೃಷ್ಟ ಮಾಡಿದ್ದಾರೆ. ಸಾಕಷ್ಟು ವಿಚಾರಗಳಲ್ಲಿ ಅವರಿಬ್ರಿಗೆ ತುಂಬಾ ಹೊಂದಾಣಿಕೆ ಆಗತ್ತೆ ಯಜಮಾನ್ರೆ. ಒಟ್ನಲ್ಲಿ ಹೇಳ್ಬೇಕಂದ್ರೆ ಅವರಿಬ್ರು ಒಂಥರ ಮೇಡ್ ಫಾರ್ ಈಚ್ ಅದರ್ ಇದ್ದಂಗೆ. ಅಲ್ಲಿ ನೋಡು ತುಳಸಿ, ಮೊಮ್ಮಗಳ ಜೀವನ ಸರಿ ಹೋಯ್ತು ಅಂತ ಅಪ್ಪ ಅದೆಷ್ಟು ಸಂಭ್ರಮ ಪಡ್ತಾ ಇದ್ದಾರೆ. ನಿಜವಾಗ್ಲೂ ಈ ರೀತಿ ಒಂದು ಸಂತೋಷ ಸಿಗಬೇಕು ಅಂದ್ರೆ ನಿಸ್ವಾರ್ಥ ಭಾವದಿಂದ ಒಬ್ರಿಗೆ ಒಳ್ಳೇದನ್ನ ಬಯಸಬೇಕು. ಇಲ್ಲಿ ಇವರು ಸಂತೋಷದಿಂದ ಸಿಗರೇಟ್ಗೆ ಬೆಂಕಿ ಹಚ್ತಾ ಇದ್ದಾರೆ. ಅಲ್ಲಿ ಅನಿತಾ ದ್ವೇಷದಿಂದ ಜಾನ್ಸಿ ಬದುಕಿಗೆ ಕೊಳ್ಳಿ ಇಡ್ತಾ ಇದ್ದಾಳೆ. ಇನ್ನೊಂದ್ ಸ್ವಲ್ಪ ಹೊತ್ತಿರು ನಾಗಾರ್ಜುನ್, ಈ ಸಂತೋಷ ಸಂಭ್ರಮ ಎಲ್ಲ ಸಮಾಧಿ ಆಗುತ್ತೆ. ಅಮ್ಮ, ಅನಿ, ಅಮ್ಮ, ಅನಿ. ಯಾಕೋ ಮಿತ್ತು ಇಷ್ಟು ಜೋರಕ್ಕೆ ಹೋಗ್ತಾ ಇದೀಯಾ? ಅಮ್ಮ, ಒಂದ್ ಗುಡ್ ನ್ಯೂಸ್. ಆ ಜಾನ್ಸಿನ ಮನೆ ಬಿಟ್ಟು ಓಡಿಸಿದ್ರಂತೆ. ನಿಜ ಹೇಳ್ತಿದ್ಯಾ ಮಿಥುನ್? ಅಂದ್ರೆ ಸಮಸ್ಯೆ ಎಲ್ಲ ಸಾಲ್ವ್ ಆಯ್ತಾ? ಆ ಜಾನ್ಸಿ ರಾಘವೇಂದ್ರ ಜೀವನದಿಂದ ಹೋಗಾಯ್ತಾ? ಹೌದಮ್ಮ, ಇವಾಗ ತಾನೇ ಪಲ್ಲು ಫೋನ್ ಮಾಡಿ ಹೇಳಿದ್ಲು. ಅಂದ್ಮೇಲೆ ಎಲ್ಲ ಸರಿ ಹೋಗುತ್ತೆ ಬಿಡು ಮಿಥುನ್. ಅನಿತಾ, ನೀನ್ ಯಾಕೆ ಸೈಲೆಂಟ್ ಆಗಿ ನಿಂತಿದ್ಯಾ? ಮಿಥುನ್ ಹೇಳಿದ ವಿಚಾರ ಕೇಳಿ ನಿನ್ ಖುಷಿ ಆಗ್ಲಿಲ್ವಾ? ಅಮ್ಮ, ಕಣ್ಣೀರ್ ಒರ್ಸೋದು ನೋವಿಂದ ಅಲ್ಲ, ನಾಟಕದಿಂದ ಅಂತ ಹೇಳ್ತಾರೆ ಗೊತ್ತಾ? ಹಾಗೆ ಇವ್ರನ್ನ ನಂಬೋದಕ್ಕಾಗಲ್ಲ. ಇವ್ರ ಕಣ್ಣ ಮುಚ್ಚಲೆ ಆಟನ ನಾನ್ ತುಂಬಾ ಸಲ ನೋಡಿದೀನಿ. ಅನಿತಾ, ಮೊದ್ಲಿದ್ ಪರಿಸ್ಥಿತಿನೇ ಬೇರೆ, ಈಗಿರೋ ಪರಿಸ್ಥಿತಿನೇ ಬೇರೆ ಕಣೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಪಲ್ಲವಿ ಜೀವನದಲ್ಲಿ ಬಿರುಕು ಮೂಡುತ್ತೆ ಅನ್ನೋ ಭಯ ಅವ್ರಿಗೂ ಇದೆ. ಹಾಗಾಗಿ ಜಾನ್ಸಿ ವಿಚಾರದಲ್ಲಿ ಅವರು ಕಠಿಣ ನಿರ್ಧಾರನೆ ತಗೊಂಡಿರ್ತಾರೆ ಕಣೆ. ಇದ್ರಲ್ಲಿ ಅನುಮಾನನೇ ಬೇಡ. ಹೌದು ಅನಿ, ಪಲ್ಲು ಖುಷಿಯಿಂದ ಮತ್ತೆ ತುಂಬಾ ಕಾನ್ಫಿಡೆಂಟ್ ಆಗಿ ಮಾತಾಡಿದ್ಲು ಗೊತ್ತಾ? ಅಣ್ಣ, ನೀನ್ ಹೇಳ್ತಾ ಇರೋದ್ ನಿಜ ಆದ್ರೆ ನಿನ್ನಷ್ಟೇ ಸಂತೋಷ ನನಗೂ ಆಗುತ್ತೆ. ಸತ್ಯನೇ ಅನಿ, ಇದ್ರಲ್ಲಿ ಯಾವ ಡೌಟು ಬೇಡ. ಆದ್ರೆ ಆ ಜಾನ್ಸಿ ಸಾಮಾನ್ಯದವಳು ಅಲ್ಲ ಅನ್ನೋದು ಅವ್ರಿಗಿಂತ ಚೆನ್ನಾಗಿ ನಾನ್ ಅರ್ಥ ಮಾಡ್ಕೊಂಡಿದ್ದೀನಿ. ಅನಿತಾ, ಒಂದ್ ವಿಚಾರ ಹೇಳ್ತೀನಿ, ಮನ್ಸಲ್ಲಿ ಇಟ್ಕೋ.
ನಮ್ಮನೆ ಮಕ್ಳ ಜೀವನ ಅಂತ ಬಂದಾಗ ಬೇರೆಯವ್ರ ಮನೆ ಮಕ್ಳ ವಿಚಾರದಲ್ಲಿ ಕರುಣೆ ಕನಿಕರ ಇರೋದಿಕ್ಕೆ ಸಾಧ್ಯನೇ ಇಲ್ಲ. ಸದ್ಯದ ಪರಿಸ್ಥಿತಿನಲ್ಲಿ ಪಲ್ಲವಿ ಮನೆಯವ್ರಿಗೆ ಝಾನ್ಸಿಗಿಂತ ಆ ಪಲ್ಲವಿ ಜೀವನನೇ ಮುಖ್ಯ. ಆ ಒಂದೇ ಕಾರಣಕ್ಕೋಸ್ಕರ ಆ ಝಾನ್ಸಿನ ಮನೆಯಿಂದ ಓಡಿಸಿರೋದು. ಹಾಗಂತ ಅವಳೇನ್ ಸುಮ್ನೆ ಹೋಗಿಲ್ಲ, ಒಂದೇ ಸರ್ಕಸ್ ಮಾಡಿದಾಳೆ. ಆದ್ರೆ ಪ್ರಯೋಜನ ಇಲ್ಲ ಅಂತ ಗೊತ್ತಾದ್ಮೇಲೆ ಮನೆ ಖಾಲಿ ಮಾಡಿದಾಳೆ. ಅದಕ್ಕೇನೋ ಖುಷಿ ಇದೆ, ಆದ್ರೆ ನಂಗೆ ಒಂದೇ ಒಂದ್ ಬೇಜಾರಿದೆ ಅಣ್ಣ. ಬೇಜಾರ್ ಯಾಕನಿತಾ? ಆ ಕೊಬ್ಬಿನ ರಾಣಿ ಮನೆಯಿಂದ ಆಚೆ ನಾನ್ ನೋಡ್ಲಿಲ್ವಲ್ಲ, ಅವಳನ್ನ ಮನೆಯಿಂದ ನಾನ್ ಆಚೆ ಓಡಿಸ್ಲಿಲ್ವಲ್ಲ ಅನ್ನೋದು ನನಗ್ ಬೇಜಾರಾಗ್ತಿದೆ. ಆದ್ರೆ ನೀನ್ ಮುಂದೆ ಬಂದ್ ನಿಂತ್ಕೊಂಡು ಬಿಲ್ಡಪ್. ಅಮ್ಮ, ಇನ್ನು ನಾವು ತಡ ಮಾಡೋದ್ ಬೇಡ. ಆದಷ್ಟು ಬೇಗ ಮಾತುಕತೆ ಮಾಡಿ ಅನಿತಾ ಮತ್ತೆ ರಾಘವೇಂದ್ರ ಮದುವೆ ಮಾಡಿ ಮುಗಿಸ್ಬೇಡ. ಥ್ಯಾಂಕ್ಸ್ ಅಣ್ಣ, ಈ ತಂಗಿಗೋಸ್ಕರ ನಿನ್ ಪ್ರೀತಿನ ತ್ಯಾಗ ಮಾಡಿ. ಥ್ಯಾಂಕ್ ಯು. ಇವತ್ತು ಹೇಳ್ತಾ ಇದ್ದೀನಿ, ನಮ್ಮೆಲ್ರಿಗೂ ನೀನ್ ಸಂತೋಷವಾಗಿರೋದೇ ಮುಖ್ಯ. ನೀನ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ಏ ರಘು, ಯಾಕೋ ಹಾಗೆ ಕೈ ತೊಳ್ಕೊಂಡು ಹೋಗ್ತಾ ಇದೀಯಾ? ಇಲ್ಲಿವರೆಗೂ ಅವನ್ ಮನಸ್ಸಂತೂ ನೀವ್ ಯಾರು ಅರ್ಥ ಮಾಡ್ಕೊಂಡಿಲ್ಲ. ಈಗ ಅವನ್ ಮಾತು ಕೂಡ ನಿಮ್ಗೆ ಅರ್ಥ ಆಗ್ತಿಲ್ವಲ್ಲ, ಅದಕ್ಕೆ ಎದ್ ಹೋದ. ಅಯ್ಯ ಬಾವಾ, ಹಸ್ವಾದ್ರ ಊಟ ಮಾಡ್ತಾರೆ, ನೀವು ಊಟ ಮಾಡಿ. ಪಲ್ಲು ಹೊಟ್ಟೆ ತುಂಬ ಊಟ ಮಾಡ.